ಸರ್, ಈಗ ಎಚ್ ಡಿ ದೇವೇಗೌಡರ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪವನ್ನು ನಿರಂತರವಾಗಿ ಮೊದಲಿಂದಲೂ ಸಹ ಸಿದ್ದರಾಮಯ್ಯ ಅವರು ಮಾಡ್ಕೊಂಡು, ಈಗ ಅವರೇ ಕುಟುಂಬ ರಾಜಕಾರಣದ ಒಂದು ಮೋಹಕ್ಕೆ ಬಲೆಗೆ ಸಿಲುಕಿದ್ರು ಅನ್ನೋ ಒಂದು ಚರ್ಚೆ ಮತ್ತೆ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲ, ದೇವೇಗೌಡರು ಕೂಡ ಎಚ್ ಡಿ ದೇವೇಗೌಡರು ಯಾಕೆಂತಂದರೆ ಸಿದ್ದರಾಮಯ್ಯನ ಮೊದಲು ಶಾಸಕರನ್ನಾಗಿ ಮಾಡಿದಂಥವರು ಮೈಸೂರಿನ ಒಕ್ಕಲಿಗ ಸಮುದಾಯದವರು. ಆವತ್ತಿನ ದಿವಸ ಕೆಂಪೀರೇಗೌಡರು ಅಂತಿದ್ದರು, DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಇದೇ ನಮ್ಮ ಜಿ ಟಿ ದೇವೇಗೌಡರಿದ್ದರು, ಕೃಷ್ಣ ಮಾದೇಗೌಡರಿದ್ದರು. ಆವತ್ತು ಇವರನ್ನ ಜಯದೇವರಾಜ ಎದುರಿಗೆ ಇಂಡಿಪೆಂಡೆಂಟಾಗಿ ನಿಲ್ಲಿಸಿದ್ರು ಕಾಂಗ್ರೆಸ್ ವಿರುದ್ಧ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಸಿದ್ದರಾಮಯ್ಯನ ಗೆಲ್ಲಿಸಿದ್ರು, ಅವರೆಲ್ಲ ಸೇರಿ ಗೆಲ್ಲಿಸಿದ್ರು. ಯಾವ್ಯಾವುದೋ ಪಾರ್ಟಿಲಿ ನಿಂತು ಭಾಳ ಸರ್ತಿ ಸೋತಿದ್ರು ಸಿದ್ದರಾಮಯ್ಯ. ಆದರೆ ಅವತ್ತು ಇಡೀ ಒಕ್ಕಲಿಗ ಸಮುದಾಯ ಇವರಿಗೆ ಕೈ ಹಿಡಿತು, ಇವರು ಗೆದ್ದರು. ಆನಂತರದಲ್ಲಿ ರಾಮಕೃಷ್ಣ ಹೆಗಡೆಯವರು ಇವರಿಗೆ ಸಹಾಯ ಮಾಡಿದ್ರು. ನಂತರ ದೇವೇಗೌಡರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ರು ಇವರನ್ನ. ಜೊತೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸು ಇಲಾಖೆ, ಭಾಳ ಪ್ರಮುಖವಾದಂಥ ಇಲಾಖೆ ಕೊಟ್ಟರು. ದೆನ್ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಕೊಟ್ಟರು. ಈಗ ಉದ್ದಕ್ಕೂ ಕೂಡ ದೇವೇಗೌಡರು ಜನತಾ ಪಾರ್ಟಿಯಿಂದ ಇವ್ರನ್ನ ಬೆಳೆಸ್ಕೊಂಡು ಬಂದರು. ಬಟ್ ಆಗಿದ್ದೇನೋ ಅವ್ರಿಗೆ ಕೈ ಕೊಟ್ಕೊಂಡು ಬಂದರು. ಏಕೆಂದರೆ ಈಗ ನಾನು ದೇವರಾಜರ್ಸ್ ನನ್ನನ್ನು ಬೆಳೆಸ್ತವ್ರು. ನಾವೆಲ್ಲೋದ್ರೂ ದೇವರಾಜರ್ಸ್ ಹೇಳ್ತೀವಿ. ಒಂದು ದಿವಸ ಈ ಸಿದ್ದರಾಮಯ್ಯ ದೇವೇಗೌಡರ ಹೆಸರು ಹೇಳಲ್ಲ, ಎಲ್ಲೂ ದೇವೇಗೌಡರ ಹೆಸರು ಹೇಳಲ್ಲ. JH ಪಟೇಲ್ ಅದೆಷ್ಟು ಸಹಾಯ ಮಾಡಿದ್ರು ಇವರಿಗೆ. ಅವ್ರ ಹೆಸರು, ಯಾರ ಹೆಸರು ಹೇಳಲ್ಲ ಇವರು. ಎಷ್ಟು ಜನ ಇವರಿಗೆ ಬೆಳವಣಿಗೆಗೆ ಸಹಾಯಕದ್ರು ಅವರು. ಯಾರ ಹೆಸರು ಹೇಳಲ್ಲ. ಯಾರಿಗೆ ಕೃತಜ್ಞತೆ ಇಲ್ಲದ ಒಬ್ಬ ನಾಯಕ ಈ ನಾಡಿನಲ್ಲಿ ಇದ್ದಾನೆ ಅಂತ ಅಂದರೆ ಅದು ಸಿದ್ದರಾಮಯ್ಯ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಸಚಿವರನ್ನಾಗಿ ಮಾಡಿದ್ದಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಈ ಕುಟುಂಬ ರಾಜಕಾರಣ ಅಂತ ಟೀಕೆ ಮಾಡ್ತಾ ಇದ್ದವರೇ ಕುಟುಂಬ ರಾಜಕಾರಣ ಸಿಲುಕಿದ್ರ ಅಂತ. ಹೌದು, ದೇವೇಗೌಡರ ಬಗ್ಗೆ ಕುಟುಂಬ ರಾಜಕಾರಣ ಅಂತ ಟೀಕೆ ಮಾಡ್ತಿದ್ದಂಥ ಸಿದ್ದರಾಮಯ್ಯ ಈಗ ಮಾಡಿದ್ದೇನು? ತಮ್ಮ ಸ್ವಂತ ಮಗನ ಮಂತ್ರಿ ಮಾಡ್ಕೊಂಡ್ರೀಗ. ಅವ್ರ ಜೊತೆಗೆ ಇನ್ನೊಬ್ಬ ಕುರುಬ ಸಮುದಾಯದವ್ರನ್ನ ಮಾಡಿದ್ರು. ಯಾರು? ನಮ್ಮ ಬೈರತಿ, ಹಿಂದೆನೂ ಕೂಡ UD ಮಿನಿಸ್ಟ್ರ್ ಇದ್ರು ಅವರು. ಅವರು ಸಿದ್ದರಾಮಯ್ಯನವ್ರನ್ನ ಖಜಾನೆ ಕಾಯುವಂಥ ಮನುಷ್ಯ. ಅವನು ಮಗ ಖಜಾನೆ, ಇಬ್ಬರಿಗೆ ಮಾತ್ರ ಆಯ್ತು. ಇವತ್ತು ಉತ್ತರ ಕರ್ನಾಟಕದ ಕುರುಬರಿಗೆ ನೀವು ಮೊದಲು ಮುಖ್ಯಮಂತ್ರಿ ಆದಾಗಲೂ 3.5 ವರ್ಷಗಳ ಕಾಲ ಅವ್ರಿಗೇನು ಕೊಡಲಿಲ್ಲ. ನೀವು ಟೋಟಲಿ ನೆಗ್ಲೆಕ್ಟೆಡ್ ಉತ್ತರ ಕರ್ನಾಟಕದ ಕುರುಬರು. ಆಮೇಲೆ ಮೇಟಿಗೆ ಕೊಟ್ರಿ. ಮೇಟಿ ಅವರು ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಕಾಕೊಂಡು ರಾಜೀನಾಮೆ ಕೊಟ್ಟರು. ಈಗೂ ಅಷ್ಟೇ, ಉತ್ತರ ಕರ್ನಾಟಕದವ್ರಿಗೆ ಯಾರಿಗೂ ಕೊಡಲಿಲ್ಲ ನೀವು. ಕಳೆದ 3 ವರ್ಷ ಎಲ್ಲಿ ಮಾಡಿ? 3.5 ವರ್ಷ ಯಾರಿಲ್ಲ. ಯಾರು? ಬೈರತಿ ಸುರೇಶ್, ನಿಮ್ಮ ಖಜಾನೆ ಕಾಯೋ ಮನುಷ್ಯನ ಬಿಟ್ಟರೆ ಇನ್ನೊಬ್ಬ ಮಂತ್ರಿ ಇಲ್ಲ. ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ನೀವು ನೆಗ್ಲೆಕ್ಟ್ ಮಾಡಿದ್ರಿ. ಹೋಗಲಿ, ಈಗಲಾದರೂ ಕೊಡ್ತೀರಾ ಅಂತಂದರೆ ಈಗಲೂ ಕೂಡ ಬರೀ ನಿಮ್ಮ ಮಗನ ಹೆಸರು, ನಿಮ್ಮ ಖಜಾನೆ ಕಾಯೋನ ಹೆಸರು ಹೇಳಿದ್ರೆ ಹೊರತು ಉತ್ತರ ಕರ್ನಾಟಕದ ಯಾವೊಬ್ಬ ಶಾಸಕರನ್ನು ಕೂಡ ಮಂತ್ರಿ ಮಾಡಿ ಅಂಥೇಳಿ DK ಶಿವಕುಮಾರ್ಗೆ ತಾವು ಸಲಹೆ ಕೊಡಲಿಲ್ಲ. ಹಾಗಾಗಿ ನಿಮ್ಮಿಂದ ಕುರುಬ ಸಮುದಾಯ ಏನನ್ನೂ ಪಡೆಯಲಿಲ್ಲ. ಆದರೆ ಕುರುಬ ಸಮುದಾಯದಿಂದ ನೀವು ಎಲ್ಲವನ್ನೂ ಕೂಡ ಪಡ್ಕೊಂಡ್ರಿ.